ಇವತ್ತು ನಾವು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂದರೆ RFA ಬಗ್ಗೆ ಮಾತಾಡೋಣ. RF ಅದು ಎದ್ರೊಳಗೆ ಮಾಡುತ್ತೆ ಅಂತಂದರೆ ಮೇನ್ಲಿ ವಾಟ್ಸ್, ಇಲ್ಲಾಂದರೆ ಸ್ಕಿನ್ ಟ್ಯಾಕ್ಸು, ಇಲ್ಲಾಂದರೆ DPNs ಅಂತ ಹೇಳ್ತೇವಲ್ಲ, ಆ ಕಾಯಿಲೆ ಇದ್ದವರಿಗೆ ನಾವೆಲ್ಲ RF ಮಾಡ್ತೇವೆ. ಈಗ ಈ ಪೇಷಂಟಿಗೆ ನೋಡ್ಬೋದು, ಈಗ ನೀವು ಇಲ್ಲಿ ಕಣ್ ತಳಗಡೆ ಕಪ್ಪು, ಇಲ್ಲಿ ಕಪ್ಪು, ಇಲ್ಲಿ ಕಪ್ಪಿದೆ, ಇದೇ ಥರ ಹಣೆ ಮೇಲೆ ಕೂಡ ಇದೆ. ಇದನ್ನು ನಾವು ಇವತ್ತು RF ಇಂದ ತೆಗೆಯೋಣ. ಮೊದಲು ಒಂದು ಸ್ವಲ್ಪ ಅನಸ್ತೇಷ ಆ ಥರ ಮಾಡಿ ಒಂದು ಕ್ರೀಮ್ ಇರುತ್ತೆ, ಸೊ ಆ ಕ್ರೀಮನ್ನು ಹಚ್ಬಿಟ್ಟು ಒಂದು 45 ಮಿನಿಟ್ಸಿಂದ 1 ಅವರ್ ಅವ್ರಿಗೆ ಕುತ್ಕೊಂಡ್ಬಿಟ್ಟು ಆಮೇಲೆ ಅದು ಅನಸ್ತೇಷ ಆದಮೇಲೆ ನಾವು ಅದನ್ನು ಕರೆಂಟ್ಲಿಂದ ತೆಗೆದುಬಿಡ್ತೇವೆ. ಅದು ಪೇನ್ಲೆಸ್ ಇರುತ್ತೆ, ಅವ್ರಿಗೇನು ಸೈಡ್ ಎಫೆಕ್ಟ್ ಇರೋದಿಲ್ಲ, ಮತ್ತು ಡೌನ್ ಟೈಮ್ ಅಂದರೆ ಒಂದು 5 ಡೇಸ್ ಅಷ್ಟೇ ಇರುತ್ತೆ. ಒನ್ಸ್ ಅದಕ್ಕೆ 5 ಡೇಸ್ ಆದಮೇಲೆ ಕಂಪ್ಲೀಟ್ ಕ್ಲಿಯರ್ ಸ್ಕಿನ್ ಥರನೇ ಕಂಡುಬಿಡುತ್ತೆ. ಸೊ ಪೇಷಂಟಿಗೆ ಏನೂ ತೊಂದರೆ ಆಗೋದಿಲ್ಲ, ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. Now we will start with the RF procedure. So what we will do is, first we will clean the lesion, then we will apply a little bit of saline, then we will start with the RF. Patient will not experience any pain. So we can see this lesion here, a black lesion. So we will take it out now. After we apply normal saline there, we will burn it off. ಸೊ ಈಗ ಕಂಪ್ಲೀಟ್ ಆಗಿದೆ ಪ್ರೊಸೀಜರು. ಓಕೆ, ಎಲ್ಲ ಲೀಜನ್ಸ್ ಎಲ್ಲ ಹೋಗಿದ್ದಾವೆ. ಈಗ ನಾವು ಆ್ಯಂಟಿಬ್ಯಾಕ್ಟೀರಿಯಲ್ ಕ್ರೀಮನ್ನು ಅಪ್ಲೈ ಮಾಡೋಣ. ಪೋಸ್ಟ್ ಪ್ರೊಸೀಜರ್ 7 ಡೇಸು ಪೇಷಂಟ್ ಕೂಡ ಆ್ಯಂಟಿಬಯೋಟಿಕ್ ಹಚ್ಕೋಬೇಕು ಕ್ರೀಮನ್ನು. ಮೈಲ್ಡಾಗಿ ರಬ್ ಮಾಡ್ತಾ ಇರ್ತಾನೆ, ಇದೇ ಥರ ಮನೆಗೆ ಹೋದ್ಮೇಲೂ ಹಚ್ಕೋಬೇಕು. ಓಕೆ, ಮತ್ತು ಯಾವ ಥರ ಸನ್ಸ್ಕ್ರೀನ್ ಹೇಳಿರ್ತೇವಲ್ಲ ಅದೇ ಥರ ಸನ್ಸ್ಕ್ರೀನ್ ಕೂಡ ಯೂಸ್ ಮಾಡಬೇಕು.